ತುಂಬ ಕಾಡುವಂಥ ಒಂದು ಕ್ಯಾಮ್ರಾ ಅಂದರೆ ನಿಮ್ಮದು ಸಿನಿಮಾದ ಕೊನೆಯ ತನಕ ಒಂದು ಎಂಟು ಕೊಡ್ತೀರ ಕೊನೆಯಲ್ಲಿ ಮತ್ತು ಕ್ಲೈಮ್ಯಾಕ್ಸ್ ಒಂದು ಸೆಕೆಂಡ್ ಹಾಫ್ ಇರುವಂಥ ನಿಮ್ಮ ಪಾತ್ರದ ಆ ಒಂದು ಸೀನ್ಸ್ಗಳ ಮಧ್ಯೆ ದೃಶ್ಯದಾಗಿದೆ ಮೊದಲಿಗೆ ಕತೆ ಕೇಳಿದಾಗ ಹೇಗೆ ಅನಿಸ್ತಾ ನಾನು ಕತೆ ಕೇಳಿದಾಗಲೇ ಗಂಟೆಲ್ಲ ಕಟ್ಟಿತ್ತು, ನನ್ನ ಮುಖ ಕೆಂಪಾಗಿತ್ತು, ಬಹುಶಃ ಕಣ್ಣಲ್ಲೆಲ್ಲ ನೀರಾಡ್ತಿತ್ತು ಅನಿಸುತ್ತೆ. ನಾನು ಲಾಸ್ಟಿಗೆ JP ಸರ್ಗೆ ಹೇಳಿದ್ದು ಒಂದೇ, ಸರ್ ಈ ಪಾತ್ರಕ್ಕೆ ನಾನು ಏನೇನು ಬೇಕು ಇನ್ಪುಟ್ಸ್ ಕೊಡಿ, ನಾನು ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಅಂತ. ಸೊ ಬಹುಶಃ ವೆರಿ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ಸೆಕೆಂಡ್ ಹಾಫ್. ನಿಮಗೂ ಗೊತ್ತು ನಮಗೂ ಗೊತ್ತು ಅದೆಲ್ಲ ಸುಳ್ಳು ಅಂತೇಳಿ, ಬಟ್ ಆದ್ರೂ ಅದನ್ನು ಜೀವಿಸಿದ್ರಲ್ಲ ನಿಜ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್. ನಿರ್ದೇಶಕರ ಶ್ರಮ ಹೇಗೆ? ಖಂಡಿತ ಇಡೀ ಅಂದರೆ ಅದೇ ಹೇಳಿದ್ನಲ್ಲ, ನಾನು ಕರಾವಳಿ ಭಾಗದವಳಲ್ಲ, ನಾನು ಈ ಭಾಗದವಳು. ಆದರೆ ನನಗೀಗ ಸಿನಿಮಾ ನೋಡಬೇಕಾದ್ರೆ ಅನ್ನಿಸ್ತಿತ್ತು, ಪಿತೃಪಕ್ಷ ಮಾಡ್ಬೇಕಾದ್ರೆ ನಾವು ಸೇಮ್ ಹಂಗೆ ಮಾಡ್ತೀವಿ, ಸಣ್ಣ ಸಣ್ಣ ಚೇಂಜಸ್ ಬಿಟ್ಟರೆ. ಬಟ್ ಇದ್ಯಾವುದೋ ಒಂದು ಭಾಗಕ್ಕೆ ಕನೆಕ್ಟ್ ಆಗೋ ಸಿನಿಮಾ ಅಲ್ಲ ಇದು, ಎಲ್ಲ ಭಾಗದವ್ರಿಗೂ ಈ ಸಮಸ್ಯೆಗಳಿದೆ, ಈ ಥರದ್ದೇನೋ ಕಾಣ್ತೀವಿ. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಹೆಚ್ಚು ಜನರು ಈ ಸಿನಿಮಾ ನೋಡಬೇಕು ಅನ್ನೋದೇ ಇಡೀ ತಂಡದ ಆಸೆ, ಅದೇ ಪ್ರತಿ ತಂಡದ ಆಸೆ ಅದೇ. ಸೊ ಸಿನಿಮಾ ಚೆನ್ನಾಗಾಗಿದೆ. ಎಲ್ಲರೂ ಅಂದರೆ ಪ್ರೊಡ್ಯೂಸರ್, ಟೀಮ್, ಬಹುಶಃ ಲೈಟರ್ಸ್ ಬಗ್ಗೆ ಮಾತಾಡುವಂಥದ್ದು ಏನಿಲ್ಲ, ಎಲ್ರಿಗೂ ಗೊತ್ತಿದೆ. ಸೊ ಅದೇ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗಾಗಿರ್ಬೋದು, ನಟರಿಗಾಗಿರ್ಬೋದು, ಹೊಸಬ್ರಿಗೆ ಒಂದು ಸಣ್ಣ ಅವಕಾಶನಾದರೂ ಸಿಗಲಿ ಅಂತ ನಾನು ಹಾರೈಸ್ತೀನಿ.